ದ್ವಿಚಕ್ರ ವಾಹನ ಸವಾರರು ಒಂದು ಅಪ್ಡೇಟ್ ಅನ್ನ ಬಹಳ ಗಮನದಲ್ಲಿ ಇಟ್ಟುಕೊಳ್ಳಿ. ನಮ್ಮ ದೇಶದ ರಾಷ್ಟ್ರೀಯ ಹೆದ್ದಾರಿ ಮತ್ತು ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿಯಿಂದ ಒಂದು ಹೊಸ ಪ್ರಕಟಣೆ ಜನವರಿ 1, 2026 ನಂತರ ದ್ವಿಚಕ್ರ ವಾಹನ ಸವಾರರ ಒಂದು ಸುರಕ್ಷತೆಗಾಗಿ ಹೊಸ ಕಾನೂನನ್ನ ಅವರು ಅನೌನ್ಸ್ ಮಾಡಿದ್ದಾರೆ. ನೀವು ಒಂದು ವೇಳೆ ಜನವರಿ 1 ನಂತರ ಯಾವುದೇ ಟೂ ವೀಲರ್ ಹೊಸತನ್ನ ಖರೀದಿಸುವಾಗ ಡೀಲರ್ಗಳು 2 ಹೆಲ್ಮೆಟ್ಗಳನ್ನು ಕಂಪಲ್ಸರಿ ಸೇಲ್ ಮಾಡಬೇಕು. ಅದು ಕೂಡ BIS ಸ್ಟ್ಯಾಂಡರ್ಡ್ ಇರುವಂತಹ, ಅಂದ್ರೆ ನ್ಯಾಷನಲ್ ಸೇಫ್ಟಿಯಿಂದ ಪಾಸ್ ಆದಂತಹ BIS ಸ್ಟ್ಯಾಂಡರ್ಡ್ ಇರುವ 2 ಹೆಲ್ಮೆಟ್ಗಳು. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನೆಂದ್ರೆ, ಎಲ್ಲಾ ದ್ವಿಚಕ್ರ ವಾಹನಗಳು 125cc ಮೇಲೆ ಆಂಟಿ ಬ್ರೇಕ್ ಸಿಸ್ಟಮ್ ಅನ್ನ ಅಳವಡಿಸಲೇಬೇಕು. ABS. ಏನಿದು ABS? ABS ಅಂದ್ರೆ ಇವಾಗ ಕೆಲವು ಟೂ ವೀಲರ್ಸ್ ಗಳಲ್ಲಿ ನೀವು ಬ್ರೇಕ್ ಹಾಕಿದ ಕೂಡಲೇ ಅಲ್ಲೇ ಜಾಮ್ ಆಗಿ ಅಲ್ಲೇ ಸ್ಕಿಡ್ ಆಗಿ ಅದೆಷ್ಟೋ ಆಕ್ಸಿಡೆಂಟ್ಗಳು ಆಗ್ತವೆ. ಆದರೆ ಇನ್ನು ಮುಂದೆ ABS ಸಿಸ್ಟಮ್ ಕಂಪಲ್ಸರಿ ಮಾಡಿದ ನಂತರ ನಿಮ್ಮ ಬ್ರೇಕ್ ಲಾಕ್ ಆಗುವುದಿಲ್ಲ, ಅದು ಸ್ಲೋಲಿ ರಿಲೀಸ್ ಆಗಿ ಆಕ್ಸಿಡೆಂಟ್ ನಿಂದ ನಿಮಗೆ ಸೇವ್ ಮಾಡ್ತದೆ. ನೆಲ ಒದ್ದೆ ಇರಲಿ ಅಥವಾ ಡ್ರೈ ಇರಲಿ, ಏನು ಅದರಲ್ಲಿ ಡಿಫರೆನ್ಸ್ ಆಗುವುದಿಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ 40% ಆಕ್ಸಿಡೆಂಟಲ್ ಡೆತ್ ಟೂ ವೀಲರ್ ನಲ್ಲಿ ಆಗುವುದು ವಿದೌಟ್ ಹೆಲ್ಮೆಟ್ ಮತ್ತು ಈ ಬ್ರೇಕ್ ಸಿಸ್ಟಮ್ ನಿಂದ ಅಂತ ಒಂದು ಸರ್ವೆ ನಮಗೆ ಹೇಳ್ತಾ ಇದೆ. ಎಲ್ಲರೂ ಟೂ ವೀಲರ್ಸ್ ನೀವು ಗಮನದಲ್ಲಿ ಇಟ್ಟುಕೊಳ್ಳಿ. ಈ ಹಿಂದೆ ಪರ್ಚೇಸ್ ಮಾಡಿದವರಿಗೆ ಇದು ಕಂಪಲ್ಸರಿ ಇರ್ಲಿಕ್ಕಿಲ್ಲ. ಹೆಲ್ಮೆಟ್ ಮಾತ್ರ ರೈಡರ್ ಮತ್ತು ಪಿಲನ್ ರೈಡರ್ಗೆ ಕಂಪಲ್ಸರಿ. ಈ ಹಿಂದೆ 1,000 ರೂಪಾಯಿ ಫೈನ್ ಇತ್ತು. ಜನವರಿ 1, 2026ರಿಂದ 2,000 ರೂಪಾಯಿ ಫೈನ್. ಈ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಬೇರೆಯವರಿಗೆ ಕೂಡ ಹೇಳಿ ನಮ್ಮ ದೇಶ ಟೂ ವೀಲರ್ಸ್ ಬಿಡ್ಲಿಕ್ಕೆ ಸೇಫ್ ಆಗಿರ್ಲಿ ಅಂತ ನಮ್ಮ ಆಶಾಭಾವನೆ. ಇನ್ನೊಂದು ಅಂಶ, ಬಹುಶಃ ರೂಮರ್ಸ್ ನಡೀತಾ ಇದೆ ಟೂ ವೀಲರ್ಸ್ ಗಳಿಗೆ ಕೂಡ ಟೋಲ್ ಅನ್ನ ಇಂಪೋಸ್ ಮಾಡ್ತಾರಂತ. ಅದು ಸುಳ್ಳು, ಲುಂಗಿ ನ್ಯೂಸ್. ಹಾಗಿದ್ದು ಏನಿಲ್ಲ, ಟೂ ವೀಲರ್ಸ್ ಗಳಿಗೆ ಟೋಲು ಲಗತ್ತು ಆಗುವುದಿಲ್ಲ ಅಂತ ಅಥಾರಿಟೀಸ್ ಡಿಕ್ಲೇರ್ ಮಾಡಿದ್ದಾರೆ.